ದೇವರ ವಾಕ್ಯ ಜೀವದ ವಾಕ್ಯ. ವಿಮೋಚನಕಾಂಡ ಅಧ್ಯಾಯ 8 ವಾಕ್ಯ 1-7. ತರುವಾಯ ಸರ್ವೇಶ್ವರ ಸ್ವಾಮಿ ಮೋಶೆಗೆ ಇಂತೆಂದರು, ನೀನು ಫರೋಹನ ಬಳಿಗೆ ಹೋಗಿ ಹೀಗೆಂದು ಹೇಳು, ಸರ್ವೇಶ್ವರ ನಿನಗೆ ಮಾಡುವ ಆಜ್ಞೆ ಇದು. ನನ್ನನ್ನು ಆರಾಧಿಸಲು ನನ್ನ ಜನರಿಗೆ ಹೋಗಲು ಅಪ್ಪಣೆ ಕೊಡು. ಕೊಡದೆ ಹೋದರೆ ನಿನ್ನ ದೇಶಕ್ಕೆಲ್ಲ ಕಪ್ಪೆಗಳ ಕಾಟ ತಗಲುವಂತೆ ಮಾಡುವೆನು. ನೈಲ್ ನದಿಯಲ್ಲಿ ಕಪ್ಪೆಗಳನ್ನು ತುಂಬಿ ಹೋಗುವುವು. ಅವು ಹೊರಟು ಬಂದು ನಿನ್ನ ಅರಮನೆಯಲ್ಲೂ ಮಲಗುವ ಕೋಣೆಯಲ್ಲೂ ನಿನ್ನ ಹಾಸಿಗೆಯಲ್ಲೂ ನಿನ್ನ ಪರಿವಾರದವರ ಹಾಗೂ ಪ್ರಜೆಗಳ ಮನೆಗಳಲ್ಲೂ ಒಲೆಗಳಲ್ಲೂ ಹಿಟ್ಟು ನಾದುವ ಹರಿವಾಣಗಳಲ್ಲೂ ಕಾಣಿಸಿಕೊಳ್ಳುವುವು. ನಿನ್ನ ಮೇಲೆ ನಿನ್ನ ಪ್ರಜೆಗಳ ಮೇಲೆ ಹಾಗೂ ಪರಿವಾರದವರ ಮೇಲೆ ಆ ಕಪ್ಪೆಗಳು ಏರಿ ಬರುವುವು. ಸರ್ವೇಶ್ವರ ಮೋಶೆಯ ಸಂಗಡ ಮಾತನಾಡಿ ಹೀಗೆಂದರು, ನೀನು ಆರೋನನಿಗೆ ನಿನ್ನ ಕೋಲನ್ನು ಕಾಲುವೆ, ಹೊಳೆ, ಕೆರೆ ಇವುಗಳ ಮೇಲೆ ಚಾಚು. ಆಗ ಈಜಿಪ್ಟ್ ದೇಶದ ಮೇಲೆಲ್ಲ ಕಪ್ಪೆಗಳು ಏರಿ ಬರುವುವು ಎಂದು ಹೇಳು. ಆರೋನನು ಈಜಿಪ್ಟ್ ದೇಶದಲ್ಲಿ ನೀರಿರುವ ಎಲ್ಲ ಸ್ಥಳಗಳ ಮೇಲೆ ಕೈ ಚಾಚಲು ಕಪ್ಪೆಗಳು ಹೊರಟು ಬಂದು ದೇಶವನ್ನೆಲ್ಲ ತುಂಬಿಕೊಂಡವು. ಮಾಟಗಾರರು ತಮ್ಮ ಮಂತ್ರತಂತ್ರಗಳಿಂದ ಹಾಗೆಯೇ ಮಾಡಿ ಈಜಿಪ್ಟ್ ದೇಶದ ಮೇಲೆ ಕಪ್ಪೆಗಳನ್ನು ಬರಮಾಡಿದರು. ಆಮೇನ್, ಹಲ್ಲೆಲೂಯ. ದೇವರ ವಾಕ್ಯ ತಿಳಿಸುತ್ತದೆ, ನನ್ನ ಜನರಿಗೆ ಆರಾಧನೆ ಮಾಡಲು ಅಪ್ಪಣೆ ಕೊಡು ಎಂದು ಫರೋಹನಿಗೆ ದೇವರು ಆಜ್ಞೆ ಮಾಡುತ್ತಾರೆ. ನೀರನ್ನು ರಕ್ತವಾಗಿ ಮಾಡಿದ ನಂತರ ಕಪ್ಪೆಗಳನ್ನು ಬರಮಾಡುತ್ತಾರೆ. ಒಂದು ಪಿಡುಗು ಬಂದ ಕೂಡಲೇ ಎಚ್ಚೆತ್ತುಕೊಳ್ಳಲಿಲ್ಲ ರಾಜ. ಇಡೀ ದೇಶವೇ ಕಪ್ಪೆಗಳ ಕಾಟ, ಎಲ್ಲಿ ನೋಡಿದರೂ ಕಪ್ಪೆಗಳೇ. ಹಾಸಿಗೆಯ ಮೇಲೆ, ಅಡಿಗೆ ಮನೆಯಲ್ಲಿ, ಒಲೆಯ ಮೇಲೆ, ಎಲ್ಲೆಂದರಲ್ಲಿ ಕಪ್ಪೆಗಳೇ ತುಂಬಿ ಹೋದವು. ದೇವರ ಮೇಲೆ ನಮ್ಮ ಮನಸ್ಸು ಕಠಿಣಪಡಿಸಿಕೊಂಡರೆ, ನಮ್ಮ ಹೃದಯದಲ್ಲಿ ದೇವರ ಮಾತಿಗೆ ಅವಿಧೇಯತೆ ಇದ್ದರೆ ಎಲ್ಲ ಪಿಡುಗುಗಳು ಒಂದೊಂದಾಗಿ ಬರುತ್ತದೆ. ದೇವರ ಮುಂದೆ ನಾವೇನೂ ಇಲ್ಲ, ನಮ್ಮ ಹಠ ನಡೆಯುವುದಿಲ್ಲ. ದೇವರು ಯಾವ ರೀತಿ ಹೇಳಿದರೂ ಫರೋಹನ ಮನಸ್ಸು ಬದಲಾಗಲಿಲ್ಲ. ಇಂದು ದೇವರನ್ನು ಆರಾಧನೆ ಮಾಡಲು, ದೇವರನ್ನು ನೋಡಲು ನಾವು ಯಾವ ರೀತಿಯಾಗಿ ಹಠಮಾರಿಗಳಾಗಿ ಜೀವಿಸುತ್ತಿದ್ದೇವೆ? ನಮ್ಮ ಬಳಿ ದೇವರಿಗೆ ಕೃತಜ್ಞತೆ ಇದೆಯಾ? ದೇವರ ವಿಷಯದಲ್ಲಿ ಆಸಕ್ತಿ ಇದೆಯಾ? ದೇವರು ಮಾಡಿದ ರಕ್ಷಣೆಯಲ್ಲಿ ಸಂತೋಷ, ಆನಂದ ಇದೆಯಾ? ರಕ್ತ ಸುರಿಸಿದ ಬಿಡುಗಡೆಯ ರಕ್ಷಣೆಯ ಧ್ಯಾನ ನಿನ್ನ ಮನದಲ್ಲಿ, ಮನೆಯಲ್ಲಿ ರಕ್ತದ ಆಶೀರ್ವಾದ ಇದೆಯಾ? ಯೇಸುವಿನ ರಕ್ತದಲ್ಲಿ ನಿನ್ನ ಮನೆಯವರಿಗೆಲ್ಲ ಕೋಟೆ ಮಾಡಿದ್ದೀಯಾ? ನಮ್ಮ ಜೀವನದಲ್ಲಿ ಯೇಸುವಿನ ಆನಂದ, ಭಾಗ್ಯದಾಯಕ ಆಶೀರ್ವಾದ ಇದೆಯಾ? ಎಲ್ಲವನ್ನೂ ಯೋಚನೆ ಮಾಡಬೇಕು. ಪೌಲನು ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಅಧ್ಯಾಯ 3 ವಾಕ್ಯ 12-15. ಸಹೋದರರೇ, ನೋಡಿಕೊಳ್ಳಿರಿ, ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಮೊದಲಿಂದಿರುವ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಆಮೇನ್, ಹಲ್ಲೆಲೂಯ. ಕೆಟ್ಟ ಹೃದಯ, ಕಠಿಣ ಹೃದಯ, ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯ ಹೃದಯ ನಮ್ಮಲ್ಲಿ ಬರಬಾರದು. ಎಚ್ಚರಿಕೆಯಿಂದ, ಭರವಸೆಯಿಂದ ದೃಢವಾಗಿ ಯೇಸುವಿನ ರಕ್ತದಲ್ಲಿ ಬೇಡಿಕೊಳ್ಳೋಣ. ಆಮೇನ್. ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರನ್ನು ಆರಾಧನೆ ಮಾಡುವ
ಒಳ್ಳೆಯ ಹೃದಯಕ್ಕಾಗಿ ಪ್ರಾರ್ಥಿಸೋಣ. ನಮ್ಮ ಪೂರ್ವಜರ ದೇವರಾದ ಸರ್ವೇಶ್ವರ ನಿಮಗೆ ಸ್ತೋತ್ರ. ಪರಮ ಪೂಜ್ಯರೇ ಸ್ತೋತ್ರ. ಮಹೋನ್ನತರೇ ಸ್ತೋತ್ರ. ಮಹಿಮಾಯುತವಾದ ನಿಮ್ಮ ನಾಮಕ್ಕೆ ಸ್ತೋತ್ರ. ಮಹಾಘನತರವಾದ ನಿಮ್ಮ ನಾಮಕ್ಕೆ ಸ್ತೋತ್ರ. ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸುವ ಸರ್ವಶಕ್ತನೇ ಸ್ತೋತ್ರ. ಮುಪ್ಪಿನ ತನಕ ಹೊತ್ತು ಸಾಗಿಸುತ್ತೇನೆ ಎಂದು ಮಾತು ಕೊಟ್ಟ ನಂಬಿಗಸ್ತನೇ ಸ್ತೋತ್ರ. ನಮ್ಮನ್ನು ನಿಮ್ಮ ದಿವ್ಯ ರಕ್ತದಲ್ಲಿ ಬಲಪಡಿಸಿದ ಯೇಸುವೇ ಸ್ತೋತ್ರ. ನಮ್ಮಲ್ಲಿರುವ ಹಠ ಮೊಂಡುತನ ತೆಗೆದುಹಾಕಿದ ಯೇಸುವೇ ಸ್ತೋತ್ರ. ಅಪ್ಪ, ನಮ್ಮಲ್ಲಿ ಇರುವ ಅಶುದ್ಧವನ್ನು ತೊಳೆದ ಯೇಸುವಿನ ರಕ್ತಕ್ಕೆ ಸ್ತುತಿ ಸ್ತೋತ್ರ. ಅಪ್ಪ, ನಮ್ಮನ್ನು ವಾಕ್ಯದಲ್ಲಿ ನಿಮ್ಮ ಮಾತಿನಲ್ಲಿ ನಮ್ಮನ್ನು ನಡೆಸಿದ ಯೇಸುವೇ ಸ್ತೋತ್ರ. ಹಲ್ಲೇಲೂಯ. ನಮಗೆ ಜ್ಞಾನ, ತಿಳುವಳಿಕೆ, ವಿವೇಕ ಎಲ್ಲವನ್ನು ದಯಪಾಲಿಸಿದ ಯೇಸುವೇ ಸ್ತೋತ್ರ. ನಿಮ್ಮ ಸತ್ಯವಾಕ್ಯ ನನ್ನ ಕಣ್ಣು ಕಾಣುವಂತೆ, ನನ್ನ ಕಿವಿ ಕೇಳುವಂತೆ, ನನ್ನ ಮನಸ್ಸು ಗ್ರಹಿಸುವಂತೆ ದೈವಿಕ ಆಶೀರ್ವಾದ ಸುರಿಸಿದ ದೇವಾ ಸ್ತೋತ್ರ. ಹಲ್ಲೇಲೂಯ. ನಿಮ್ಮ ವಾಕ್ಯದ ಅರಿವು, ನಿಮ್ಮ ವಾಕ್ಯವನ್ನು ಗಮನವಿಟ್ಟು ನೋಡುವಂತೆ, ಗ್ರಹಿಸುವಂತೆ ನಿಮ್ಮ ಅಗಾಧ ಜ್ಞಾನಕ್ಕಾಗಿ ಕೋಟಿ ಸ್ತೋತ್ರ. ಹೋಗುವಾಗಲೂ ಬರುವಾಗಲೂ ನನಗೆ, ನನ್ನ ಕುಟುಂಬಕ್ಕೆ, ವಾಕ್ಯವನ್ನು ಕೇಳುವ ಎಲ್ಲ ಮಕ್ಕಳಿಗೂ ನಿಮ್ಮ ದಿವ್ಯ ರಕ್ತ ಕೋಟೆಯಾಗಿರಲಿ, ಬೇಲಿಯಾಗಿರಲಿ. ಆಮೇನ್. ಆಕಾಶದ ದ್ವಾರಗಳನ್ನು ತೆರೆದು ಆಶೀರ್ವಾದ ಮಾಡಿದ ಯೇಸುವೇ ಸ್ತೋತ್ರ. ಕೀರ್ತನೆ 116 ವಾಕ್ಯ 1-2. I love the Lord because he has heard my voice and my supplications, because he inclined his ear to me. Therefore I will call on him as long as I live. Amen. Alleluia. Thank you, Jesus. Thank you, Almighty God. Thank you, power of God. Thank you, fire of God.